ರೈತ ಬಾಂಧವರೇ, ನಾನು ಹಾಸನ ಜಿಲ್ಲೆ ಹಳೆಬೀಡು ಹೋಬಳಿ ಬೇಲೂರು ತಾಲೂಕು ನಂಜಾಪುರ ಅಂತಕ್ಕಂಥ ಗ್ರಾಮದಲ್ಲಿ ನಾವಿದ್ದೀವಿ ಇಲ್ಲಿ ಇವತ್ತು ಇಲ್ಲಿ ನೋಡ್ತಿರ್ತಕ್ಕಂಥ ಕಬ್ಬು ಕರೆಕ್ಟಾಗಿ 5 ತಿಂಗಳು ಬೆಳೆ. ಇಲ್ಲಿ ನಮ್ಮದು ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ಸೈಮ್, ಆಕ್ಟಿವ್ ಗೋಲ್ಡನ್ನು 1 ಟೈಮ್ ಅಷ್ಟೇ ಕೊಟ್ಟಿರೋದು. 1 ಟೈಮ್ ಕೊಟ್ಟು ಇವತ್ತು ಕಬ್ಬು ಈ ಲೆವೆಲ್ಲಿಗಿದೆ. ನಾನಿವತ್ತು ನಮ್ಮ ಜೊತೆ ಕಬ್ಬಿಗೆ ಹಾಕಿರ್ತಕ್ಕಂಥ ರೈತರು ಇದ್ದಾರೆ, ಅವ್ರ ಫ್ಯಾಮಿಲಿ ಇದ್ದಾರೆ, ಇಡೀ ಫ್ಯಾಮಿಲಿ ಇವತ್ತು ಮೋದಿ ಕೇರ್ ಪ್ರಾಡಕ್ಟನ್ನು ಬಳಸ್ಕೊಂಡು ಇವತ್ತು ತುಂಬ ಜನಕ್ಕೆ ರೀಚ್ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಕೇಳ್ಕೊಳ್ಳೋಣ, ಅವ್ರ ಎಕ್ಸ್ಪೀರಿಯೆನ್ಸನ್ನು ಹೇಳ್ತಾರೆ. ಸೊ ಹೇಗಿದೆ ಸರ್ ಬೆಳೆ, ಹೆಂಗೆ ಅನ್ನಿಸ್ತಾ ಇದೆ ಸರ್? ಸರ್, ನಾವು ಈ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನಮಗೆ ಗೊತ್ತಿರಲಿಲ್ಲ. ನಮಗೊಬ್ಬರು ಅದ್ಭುತವಾದಂಥ ವ್ಯಕ್ತಿ ಬಂದು ನಮಗೆ ತಿಳಿಸ್ಕೊಟ್ಟು, ನಾವು ಮೊದಲೆಲ್ಲ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತಿದ್ವಿ. ಯೂಸ್ ಮಾಡೋದ್ರಿಂದ ಯಾವುದೂ ಉಪಯೋಗ ಆಗ್ತಿರಲಿಲ್ಲ. ನಾನು ಸಣ್ಣ ಪ್ರಮಾಣದಲ್ಲೇ ಇದನ್ನು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡ್ತಾ ಈ ಸಂಜೀವಿನಿ ಪ್ರಾಡಕ್ಟ್ ಆದಂಥ ಮೋದಿ ಕೇರ್ನ, ನಮ್ಮ ಹೆಮ್ಮೆಯ ಮೋದಿ ಕೇರ್ ಆದಂತಹ ಈ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಆಕ್ಟಿವ್ ಮ್ಯಾಕ್ಸು, ಆಕ್ಟಿವ್ ಝೈಮು, ಆಕ್ಟಿವ್ 80 ಗೋಲ್ಡು ಇದನ್ನು ಬಳಸ್ತಾ ನಾನು ಒಂದು ಬಾರಿ ಸಣ್ಣ ಕಬ್ಬಿದ್ದಂಥ ಟೈಮಲ್ಲಿ 1-1.5-2 ತಿಂಗಳ ನಂತರದಲ್ಲಿ ನೀರಿನ ಮೂಲಕ ಬಿಟ್ಟು ಅದರಲ್ಲಿ ಬಂದಂಥ ಒಂದು ಉತ್ತೀರ್ಣತೆ ರಿಸಲ್ಟನ್ನು ನಾನು ಪರಿಶೀಲನೆ ಮಾಡಿ, ಆ ಪರಿಶೀಲನೆ ಮೂಲಕ ನಾನು ಮತ್ತೆ ಈ ಕಬ್ಬಿಗೆ ಎರಡನೇ ಬಾರಿಗೆ ಅಂತಂದರೆ 2 ತಿಂಗಳ ನಂತರ, ಅಂದರೆ 5ನೇ ತಿಂಗಳು ತುಂಬ ಆಗ್ತಾಯಿದೆ. ಇದಕ್ಕೆ 5ನೇ ತಿಂಗಳು ಆದ ನಂತರ ನಾನು ಆಕ್ಟಿವ್ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನನ್ನ ಕಬ್ಬಿಗೆ ಬ್ಯಾರ್ಲಿಕ್ಕೆ ಕದರಿಕೊಂಬಿಟ್ಟು ಈ ಸಂಜೀವಿನಿ ಪ್ರಾಡಕ್ಟನ್ನು ತುಂಬ ಅದ್ಭುತವಾಗಿದೆ. ನಾನು ಯಾವುದೇ ಥರದ ಕೆಮಿಕಲ್ ಗೊಬ್ಬರನ ಹಾಕ್ತಲೇ ನಾನು ಈ ಸಂಜೀವಿನಿ ಪ್ರಾಡಕ್ಟನ್ನು ಹಾಕ್ತಾಯಿದ್ದೀನಿ. ಇದರ ರಿಸಲ್ಟ್ ಫಲಿತಾಂಶ ಏನಪ್ಪ ಅಂತಂದರೆ, ಬೇರೆಯವ್ರ ಬೆಳೆ ಕಡ್ಡಿ ಥರ ನಿಂತಿದೆ, ಅಷ್ಟು ಬ್ರಾಂಚಸ್ ಹೊಡೆದಿಲ್ಲ, ಸೈಡಲ್ಲಿ ಕಂದುಗಳು ಹೊರಟಿಲ್ಲ. ಈ ಕಂದು ನನ್ನರಲ್ಲಿ ನಾನು ನಿರೀಕ್ಷೆ ಇಟ್ಟಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಇದು ಸೈಡ್ ಬ್ರಾಂಚಸ್ ಹೊರಟೈತೆ. ಅದೇ ರೀತಿ ನಾನು ಆ ಉತ್ತೀರ್ಣತೆ ಕಂಡುಬಿಟ್ಟು ನಾನೀಗ ನಾನು ಈ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನನ್ನ ಬೆಳೆಗೆ ಹಾಕ್ಲಿಕ್ಕೆ ಬಂದಿದ್ದೀವಿ. ನಾನು ಮತ್ತು ನನ್ನ ಮಗಳು, ನಮ್ಮ ಈ ಮಡದಿ ಆದಂಥ ವಸಂತ, ಇವರೆಲ್ಲ ಬಂದು ನಾವು ಇಲ್ಲಿ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಬೆಳೆನೇ ಹಾಕ್ತಿದ್ದೀವಿ. ನನ್ನ ಮತ್ಕೆಟ್ಟ ಕೆರೆ ನೀರು ಕೂಡ ನನ್ನ ಪಕ್ಕದಲ್ಲೇ ಹರಿಯುತ್ತೆ. ಸಂಪೂರ್ಣವಾದಂಥ ನೀರು, ಯಾವುದೇ ತೊಂದರೆ ಆಗೋಕ್ಕಿಲ್ಲ. ಎನಿ ಟೈಮ್ ಎನಿವೇರ್ ಯಾವಾಗ ಬೇಕಾದರೂ ನಾವು ಬಳಸ್ಕೋಬೋದು. ಈ ನೀರು ನನಗೆ ಸದ್ಬಳಕೆ ಆಗ್ತೈತೆ. ಅದೇ ರೀತಿ ನನಗೆ ಕಡಿಮೆ ಆದರೂ ಕೂಡ ನಾನು ಪಂಪ್ ಸೆಟ್ ಇರುತ್ತೆ, ಪಂಪ್ ಸೆಟ್ ಮುಖಾಂತರ ನಾನು ಸಕಾಲ ಟೈಮಲ್ಲಿ ಹಾಕ್ತಾಯಿರ್ತೀನಿ. ಈ ಅದ್ಭುತವಾದ ಬೆಳೆನ ಉಪಯೋಗ ಏನಪ್ಪ ಅಂತಂದರೆ, ನಾನು ರಾಸಾಯನಿಕ ಮತ್ತು ಕೆಮಿಕಲ್ಸು ಮತ್ತು ಕೆಲವೊಂದು ಕಳೆನಾಶಕಗಳನ್ನ ಅಳವಡಿಸಿ ಭೂಮಿನಲ್ಲಿದ್ದಂಥ ಎರೆಹುಳುಗಳ ಸಂಖ್ಯೆ ಕಡಿಮೆ ಆಗಿತ್ತು. ನಾನು ಈಗ ಇದ್ರ ಬಳಸೋದ್ರ ಮೂಲಕ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಉತ್ಕೃಷ್ಟವಾದಂಥ ಫಲವತ್ತತೆ ಈ ಭೂಮಿಯಲ್ಲಿ ಒದಗಿ ಬರ್ತೈತೆ. ಈ ಸಂಜೀವಿನಿ ಪ್ರಾಡಕ್ಟು ತುಂಬ ಅದ್ಭುತವಾದಂಥ ಪ್ರಾಡಕ್ಟು. ಇದು ಎಲ್ಲ ರೈತರು ಅರ್ತು ಈ ಬೆಳೆನ, ಈ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು ಅಂತ ತಮ್ಮ ರೈತ ಬಾಂಧವರಲ್ಲಿ ಕೇಳ್ತೀನಿ. ಥ್ಯಾಂಕ್ ಯು.